ಮೈಸೂರು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಡಾ ಫಗು ಹಳಕಟ್ಟಿ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ನಿನ್ನೆ ಕರ್ನಾಟಕ ಕಲಾಮಂದಿರದಲ್ಲಿ ಆಚರಿಸಲಾಯಿತು. ಇದೇ ವೇಳೆ ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಸಲ್ಲಿಸಿದ ಗಣ್ಯರನ್ನು ಅಭಿನಂದಿಸಲಾಯಿತು ಹಾಗೂ ಖ್ಯಾತ ಕವಿ ಕೆಸಿ ಶಿವಪ್ಪ ಅವರು ಡಾ ಮಹೇಂದ್ರ ಮೂರ್ತಿ ದೇವನೂರು ಅವರು ರಚಿಸಿರುವ ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಚೇರಿಯ ಹೆಚ್ಚುವರಿ ಆಯುಕ್ತ ಡಾ ಪಿ ಶಿವರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ನಿರ್ಮಲಾ ಮಠಪತಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎಸ್ವಿ ಬಸವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಗಾವಡಗೆರೆ ಶ್ರೀ ಗುರುಲಿಂಗ ಜಂಗಮ ದೇವರ ಮಠದ ನಟರಾಜ ಸ್ವಾಮಿ, ಹರಿದ ಬಟ್ಟೆಯಲ್ಲಿಯೇ ತಮ್ಮ ಬಡತನವನ್ನು ಮುಚ್ಚಿಕೊಳ್ಳುತ್ತಿದ್ದ ಫಗು ಹಳಕಟ್ಟಿಯವರು ಇಂದು ಹರಿದು ಹಂಚಿ ಹೋಗಿರುವ ಮನಸ್ಸುಗಳನ್ನು ಒಂದುಗೂಡಿಸುವ ಶ್ರೇಷ್ಠ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅವರ ಬದುಕು ಮತ್ತು ಬರಹ ಎರಡೂ ದಿವ್ಯ ಜೀವನದ ಉದಾತ್ತತೆಗೆ ಸಾಕ್ಷಿಯಾಗಿವೆ ಎಂದು ಹೇಳಿದರು. ತೈಲ ಇಲ್ಲದೆ ಪ್ರಭೆ ತಾನಿಲ್ಲಿಯರೋ ಅಂಥ ಸುಜ್ಞಾನ ಉದಯವಾದಾಗ ಮಾತ್ರ ಇವಾಗ ಏನಿದೆ ಏನೆಲ್ಲ ರಿಮೋಟ್ ಕೆಲಸ ಮಾಡುತ್ತೆ, ಅದು ಹೃದಯವಂತಿಕೆ ಇಲ್ಲ. ಇವತ್ತು ತಂತ್ರಜ್ಞಾನ ಯಂತ್ರಜ್ಞಾನ ಬಹಳ ವಿಚಾರಧಾರೆಗಳನ್ನ ಗಟ್ಟಿಗೊಳಿಸಿದೆ. ದುರ್ದೈವ ಹೃದಯವಂತಿಕೆ ಇಲ್ಲ.